ನಮಸ್ಕಾರಗಳು ಕಟಕ ರಾಶಿಯವರೇ. ನಿಮ್ಮದು ಮೃದು ಸ್ವಭಾವ, ಕರುಣೆಯ ಮನಸ್ಸು. ಆದರೆ ಇದೇ ಮೃದುತ್ವವನ್ನು ಹಲವಾರು ದುರುಪಯೋಗಿಸಿಕೊಂಡು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟಿವೆ ಅಲ್ವಾ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಆದರೆ ನನಗೆ ಯಾಕೆ ಹೀಗಾಗುತ್ತದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಮಿತ್ರರೇ, ಇಂದು ಫೆಬ್ರವರಿ 19ರಂದು ಗುರುವಾರ ವಿಧಿ ನಿಮಗಾಗಿ ಒಂದು ಅದ್ಭುತವಾದ ಸಂಕಲ್ಪ ಮಾಡಿದ್ದಾನೆ. ಚಂದ್ರನ ಆಧಿಪತ್ಯದ ಕಟಕ ರಾಶಿಯವರೇ, ಇಷ್ಟು ದಿನ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರು ಇಂದು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗಲಿದ್ದಾರೆ. ಇಂದು ನಿಮ್ಮ ರಾಶಿಯಲ್ಲಿ ಭಾಗ್ಯದ ಬಾಗಿಲು ತೆರೆಯುವ ಲಕ್ಷಣಗಳಿವೆ. ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ನಿರೀಕ್ಷಿಸದೆ ಬದಲಾವಣೆಗಳು ಇಂದು ಸಂಭವಿಸಲಿದೆ. ಆ ಪವಾಡವೇ ನಿಮ್ಮಲ್ಲಿ ಕಾಡುತ್ತಿರುವ ಆತಂಕಕ್ಕೆ ಪರಿಹಾರ ಎಲ್ಲಿದೆ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀಡಲಿದ್ದೇವೆ, ಕೊನೆವರೆಗೂ ನೋಡಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಇಂದು ಚಂದ್ರನು ಗುರು ಮತ್ತು ಮಂಗಳನೊಂದಿಗೆ ಶುಭ ದೃಷ್ಟಿಯನ್ನು ಹೊಂದಿರುವುದರಿಂದ ನಿಮ್ಮಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚಿರುತ್ತದೆ. ಗುರು ಚಂದ್ರ ಸಮ್ಮಿಲನ ಇಂದು ನಿಮ್ಮ ಜೀವನದಲ್ಲಿ ಸಮಾಧಾನ ಮತ್ತು ಶಾಂತಿಯನ್ನು ತರಲಿದೆ. ಗೋಚರ ಫಲ: ಇಂದಿನ ಗ್ರಹತಿಗಳು ನಿಮ್ಮ 8ನೇ ಮನೆಯ ದೋಷಗಳನ್ನು ಕಡಿಮೆ ಮಾಡಿ ಅನಿರೀಕ್ಷಿತ ಧನಯೋಗವನ್ನು ಸೃಷ್ಟಿಸುತ್ತಿವೆ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹಳೆಯ ವ್ಯವಹಾರಗಳು ಇಂದು ಸುಸೂತ್ರವಾಗಿ ಮುಗಿಯಲಿವೆ. ನೌಕರರ ವರ್ಗದವರಿಗೆ, ಕಟಕ ರಾಶಿಯ ಉದ್ಯೋಗಿಗಳೇ, ಇಂದು ಕಚೇರಿಯಲ್ಲಿ ನೀವು ಎಲ್ಲರ ಕಣ್ಣಿನ ಮಣಿಯಾಗಲಿದ್ದೀರಾ. ನಿಮ್ಮ ಕ್ರಿಯಾಶೀಲ ಐಡಿಯಾಗಳಿಂದ ಸಂಸ್ಥೆಗೆ ದೊಡ್ಡ ಲಾಭವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಕಿರಿಕಿರಿಗಳು ಇಂದು ಮಾಯವಾಗುತ್ತವೆ. ನಿಮ್ಮ ಬಾಸ್ ನಿಮ್ಮನ್ನು ವೈಯಕ್ತಿಕವಾಗಿ ಕರೆದು ಪ್ರಶಂಸಿಸುವ ಸಾಧ್ಯತೆ ಇದೆ. ಒಂದು ವೇಳೆ ನೀವು ಕೆಲಸ ಬದಲಾಯಿಸುವ ಆಲೋಚನೆಯಲ್ಲಿದ್ದರೆ ಇಂದು ಉತ್ತಮ ಆಫರ್ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ವ್ಯಾಪಾರ ಮತ್ತು ವ್ಯವಹಾರ: ನೀವೇನಾದರೂ ಹೈನುಗಾರಿಕೆ, ಹೋಟೆಲ್ ಉದ್ಯಮ, ಮೀನುಗಾರಿಕೆ ಅಥವಾ ದ್ರವ ಪದಾರ್ಥಗಳು ವ್ಯಾಪಾರದಲ್ಲಿದ್ದರೆ ಇಂದು ನಿಮಗೆ ಬಂಪರ್ ಲಾಭದ ದಿನ. ಹಳೆಯ ಹೂಡಿಕೆಗಳು ಇಂದು ಫಲ ನೀಡಲಾರಂಭಿಸುತ್ತದೆ. ಹೊಸ ಪಾಲುದಾರಿಕೆ ಬಗ್ಗೆ ಮಾತುಕತೆ ನಡೆಸಲು ಇಂದು ಶುಭ ದಿನ. ಆದರೆ ಸಹಿ ಮಾಡುವ ಮೊದಲ ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ. ಆರ್ಥಿಕವಾಗಿ ಇಂದು ಕಟಕ ರಾಶಿಯವರಿಗೆ ಅತ್ಯಂತ ಭರವಸೆಯ ದಿನ. ಅನಿರೀಕ್ಷಿತ ಧನಲಾಭ, ಲಾಟರಿ, ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯ ಬಾಕಿ ಹಣ ಇಂದು ನಿಮ್ಮ ಖಾತೆಗೆ ಜಯವಾಗಬಹುದು. ಸಾಲದ ಮುಕ್ತಿ: ಬ್ಯಾಂಕ್ ಲೋನ್ ಅಥವಾ ಸಣ್ಣ ಪುಟ್ಟ ಸಾಲಗಳನ್ನು ತೀರಿಸಲು ಮಾರ್ಗಗಳನ್ನು ಗೋಚರಿಸುತ್ತದೆ. ಖರ್ಚು: ಮನೆಯಲ್ಲಿ ಅಲಂಕಾರಕ್ಕೆ ಅಥವಾ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು, ಆದರೆ ಅದು ನಿಮಗೆ ತೃಪ್ತಿ ನೀಡುತ್ತದೆ. ಇಂದು ಚಿನ್ನಾಭರಣ ಖರೀದಿಸಲು ಇಂದು ಶ್ರೇಷ್ಠ ದಿನ. ಕುಟುಂಬದ ನಿಮ್ಮ ಮನೆಯಲ್ಲಿರುವ ಇಂದು ಹಬ್ಬವನ್ನ ವಾತಾವರಣ ಇರಲಿದೆ. ತಾಯಿಯ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರುತ್ತದೆ. ಇಂದು ನಿಮ್ಮ ಮನಸ್ಸಿನ ಅರ್ಧದಷ್ಟು ಭಾರವನ್ನು ಇಳಿಸುತ್ತದೆ. ಮಕ್ಕಳಿಂದ ನಿಮಗೆ ಇಂದು ಹೆಮ್ಮೆ ತರುವಂತಹ ಸುದ್ದಿ ಕೇಳಿ ಬರಲಿದೆ. ದಾಂಪತ್ಯ ಮತ್ತು ಪ್ರೇಮ: ದಂಪತಿಗಳಲ್ಲಿ ನಿಮ್ಮ ಸಂಗಾತಿಯು ಇಂದು ನಿಮ್ಮ ಭಾವನೆಗಳಿಗೆ ಸರಿಯಾದ ಸ್ಪಂದನೆ ನೀಡುತ್ತಾರೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಹೊಸ ಬಾಳನ್ನು ಆರಂಭಿಸಲು ಇದು ಸುದಿನ. ಪ್ರೇಮಿಗಳು: ಪ್ರೀತಿಯಲ್ಲಿರುವವರಿಗೆ ಇಂದು ರೊಮ್ಯಾಂಟಿಕ್ ದಿನ. ನಿಮ್ಮ ಪ್ರೇಮಕ್ಕೆ ಮನೆಯ ಹಿರಿಯರಿಂದ ಸಮ್ಮತಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಇಂದು ಸಂಜೆ ನೀವು ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ಕಟಕ ರಾಶಿಯವರೇ, ಇಂದು ಚುರುಕಾಗಿರುತ್ತಾರೆ, ಆದರೆ ಶೀತದ ಸಮಸ್ಯೆ. ನೀವು ನೀರಿನ ಅಂಶದ ರಾಶಿಯವರಾದ್ದರಿಂದ ಇಂದು ಶೀತ, ಕೆಮ್ಮು ಅಥವಾ ಎದೆಯ ಭಾಗದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸಬಹುದು. ತಂಪು ಪಾನೀಯಗಳಿಂದ ದೂರವಿರಿ. ಮಾನಸಿಕ ಶಾಂತಿ: ರಾತ್ರಿ ವೇಳೆ ಧ್ಯಾನ ಮಾಡುವುದು ಉತ್ತಮ. ಬೆಚ್ಚಗಿನ ಹಾಲನ್ನು ಸೇವಿಸಿ ನಿದ್ರೆಗೆ ಜಾರುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಸಿದ್ಧಿಸಲಿದೆ. ಕಲಾಕ್ಷೇತ್ರದಲ್ಲಿರುವವರು, ಅಂದರೆ ನಟನೆ, ಸಂಗೀತ, ಚಿತ್ರಕಲೆಯಲ್ಲಿರುವವರಿಗೆ ಇಂದು ದೊಡ್ಡ ಅವಕಾಶ ಅಥವಾ ಪ್ರಶಸ್ತಿ ಲಭಿಸುವ ಯೋಗವಿದೆ.
ನಿಮ್ಮ ಸೃಜನಶೀಲತೆ ಇಂದು ಉತ್ತುಂಗದಲ್ಲಿರುತ್ತದೆ. ಶುಭ ಸಂಖ್ಯೆ 2, 7 ಮತ್ತು 17 ಇಂದಿನ ಅದೃಷ್ಟದ ಅಂಶಗಳಾಗಿರುತ್ತದೆ. ಶುಭ ಬಣ್ಣ ಬಿಳಿ, ಸಿಲ್ವರ್ ಮತ್ತು ತಿಳಿ ಹಸಿರು ಆಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 9:15ರಿಂದ 10:45 ಆಗಿರುತ್ತದೆ. ನೀವು ಯಾವುದೇ ಶುಭ ಕೆಲಸ, ಶುಭ ಕಾರ್ಯಗಳನ್ನು ಮಾಡುವುದಾದರೆ ಈ ಸಮಯದಲ್ಲಿ ಮಾಡಿ, ನಿಮಗೆ ಫಲಿತಾಂಶ ತಪ್ಪದೆ ಸಿಗುತ್ತದೆ. ಈ ವರ್ಜಿಸಬೇಕಾದ ಬಣ್ಣ ಇಂದು ಗಾಢ ಕಪ್ಪು ಅಥವಾ ಕೆಂಪು ಬಣ್ಣವನ್ನು ಆದಷ್ಟು ತಪ್ಪಿಸಿ. ಹಾಗೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸಲು ಬೇಡಿ ಇವತ್ತಿನ ದಿನ. ಕಟಕ ರಾಶಿಯವರೇ, ಇಂದಿನ ಸಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ಪರಿಹಾರಗಳನ್ನು ನೀವು ಮಾಡಲೇಬೇಕು. ಈ 2 ನಿಮಿಷ ಮಾಡಿದರೆ ನಿಮ್ಮ ಜೀವನ ಬದಲಿಸುತ್ತದೆ. ಇಂದು ಬೆಳಿಗ್ಗೆ ಸ್ನಾನದ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ಶಿವನಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ. ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಚಂದ್ರನ ಅನುಗ್ರಹ ಸಿಗುತ್ತದೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ. ಕಟಕ ರಾಶಿಯವರೇ, ನಿಮ್ಮ ಸೂಕ್ಷ್ಮ ಮನಸ್ಸೇ ನಿಮ್ಮ ಶಕ್ತಿ. ಅದನ್ನು ಬಲಹೀನತೆಯನ್ನಾಗಿ ಮಾಡಿಕೊಳ್ಳಿ. ಇಂದಿನ ದಿನವು ನಿಮ್ಮ ಬಾಳಲ್ಲಿ ಹೊಸ ಹರುಷವನ್ನು ತರಲಿ ಎಂದು ಹಾರೈಸುತ್ತೇವೆ. ವೀಕ್ಷಕರೇ, ನಿಮ್ಮ ಈ ವಿವರವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ಹಾಗೆ ನಿಮ್ಮ ಕಟಕ ರಾಶಿಯ ಆತ್ಮೀಯರೊಂದಿಗೆ ಇದನ್ನು ಶೇರ್ ಮಾಡಿ. ದಿನನಿತ್ಯದ ಇಂತಹ ಮಾಹಿತಿಗಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ನಿಮ್ಮ ದಿನ ಸುಖಮಯವಾಗಿರಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.